ಹುಬ್ಬಳ್ಳಿಯ ಆರಾಧನಾ ಕಲಾ ಕೇಂದ್ರ ವತಿಯಿಂದ ನಗರದ ಸವಾಯಿ ಗಂಧರ್ವ ಹಾಲ್ನಲ್ಲಿ ಹಿಂದಿ ಮತ್ತು ಕನ್ನಡ ಕರೋಕೆ ಹಾಡಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಬ್ಲಿಕ್ ಡಿಮ್ಯಾಂಡ್ ಜೊತೆ ಮಾತನಾಡಿದ ವೆಂಕಟೇಶ್ ಅಥಣಿ ಅವರು, ಈಗಾಗಲೇ ನೂರಾರು ಜನ ಆರಾಧನಾ ಕಲಾ ಕೇಂದ್ರದಲ್ಲಿ ಹವ್ಯಾಸಿ ಗಾಯಕರು ಇದ್ದು ಹಲವಾರು ಬೇರೆ ಬೇರೆ ಸ್ಥಳಗಳಲ್ಲಿ ಕಾರ್ಯಕ್ರಮ ನೀಡುತ್ತಾ ಬಂದಿರುತ್ತಾರೆ. ನಮ್ಮ ಆರಾಧನಾ ಕಲಾ ಕೇಂದ್ರದಲ್ಲಿ ಎಲ್ಲರಿಗೂ ಉಚಿತವಾಗಿ ಭಾಗವಹಿಸುವ ಸದುಪಯೋಗವಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಹವ್ಯಾಸಿ ಗಾಯಕರು ಭಾಗವಹಿಸಬಹುದು ಎಂದು ಹೇಳಿದರು. ಈಗಾಗಲೇ ನಮ್ಮ ಸಂಸ್ಥೆ ವತಿಯಿಂದ ಮಯೂರ್ ಗಾರ್ಡನ್ನಲ್ಲಿ ಪ್ರತಿ ರವಿವಾರ ಸಂಜೆ 5 ಗಂಟೆಯಿಂದ 8ರವರೆಗೆ ಹಾಡಿನ ಅಭ್ಯಾಸ ಮಾಡುತ್ತವೆ ಮತ್ತು ಅಶೋಕ ನಗರದ ಗಾರ್ಡನ್ನಲ್ಲಿ ಪ್ರತಿ ರವಿವಾರರಂದು ಮುಂಜಾನೆ 9 ರಿಂದ 12 ಗಂಟೆವರೆಗೆ ಹಾಗೂ ಬುಧವಾರ ಸಂಜೆ 6 ರಿಂದ 8ರವರೆಗೆ ಇರುತ್ತೇವೆ ಎಂದು ವಿವರಣೆ ನೀಡಿದರು. ಸಂಸ್ಥೆಯ ಎಲ್ಲಾ ಹವ್ಯಾಸಿ ಗಾಯಕರು ಹಾಗೂ ನೂರಾರು ಸಂಗೀತ ಪ್ರೇಮಿಗಳು ಉಪಸ್ಥಿತರಿದ್ದರು. ನಮ್ಮ ಏನು ನಾವು ನಿಯಮಿತವಾಗಿ ಅಭ್ಯಾಸ ಮಾಡುವ ಸಲುವಾಗಿ ಅಶೋಕ್ ನಗರ್ ಮತ್ತು ಮಯೂರ್ ಗಾರ್ಡನ್ನಲ್ಲಿ ಇದ್ದೇವೆ. ನಮ್ಮ ಎಲ್ಲ ಕಲಾವಿದರ ಮನಸ್ಸಿನಲ್ಲಿ ಒಂದು ಸವಾಯಿ ಗಂಧರ್ವ ಹಾಲ್ನಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕು ಅನ್ನೋ ಒಂದು ಇಚ್ಛೆ ಇತ್ತು. ಅವರ ಇಚ್ಛೆಗೆ ಅನುಸಾರವಾಗಿ ಇವತ್ತು ಕಾರ್ಯಕ್ರಮ ಮಾಡಿದ್ದೇವೆ. ಮೊದಲನೇ ಸಲ ನಾವು ಸವಾಯಿ ಗಂಧರ್ವಲ್ಲಿ ಮಾಡ್ತಾ ನಮಗೆ ಸರಿಯಾದ ಇದ್ದಿದ್ದಿಲ್ಲ, ಆದರೆ ನಿರೀಕ್ಷೆ ಸರಿಯಾಗಿ ನಮ್ಗೆ ಇದ್ದಿದ್ದಿಲ್ಲ. ಆದರೆ ಇಲ್ಲಿ ಜನ ಸೇರಿದ್ದು ನೋಡಿದರೆ ನಿರೀಕ್ಷೆಗೆ ಮೀರಿ ಜನ ಬಂದಿದ್ದಾರೆ. ನಮಗೆ ಬಹಳ ಸಂತೋಷ ಆಗಿದ್ದೈತಿ. ಇದನ್ನು ನೋಡಿದರೆ ನಮ್ಮ ಹುಬ್ಬಳ್ಳಿ ಸಾಂಸ್ಕೃತಿಕ ನಗರಿ ಆಗುವುದರಲ್ಲಿ ಯಾವ ಸಂದೇಹ ಇಲ್ಲ. ವಿಶೇಷ ಪ್ರಯತ್ನವಿಲ್ಲದೆ ಇಷ್ಟು ಜನ ನಮಗೆಲ್ಲ ಸೇರಿದ್ದಾರೆ ಅಂದರೆ ಎಲ್ಲರ ಮನಸ್ಸಿನಲ್ಲಿ ಸಂಗೀತದ ಬಗ್ಗೆ ಒಂದು ಸ್ವಾಭಾವಿಕವಾದಂಥ ಆಸಕ್ತಿ ಮತ್ತು ಭಕ್ತಿ ಇದೆ ಮತ್ತು ಕಲಾವಿದರಿಗೆ ಪ್ರೋತ್ಸಾಹಿಸುವಂಥ ಒಂದು ಸ್ವಭಾವ ನಮ್ಮ ಹುಬ್ಬಳ್ಳಿ ಜನರಲ್ಲಿ ಇದೆ. ಇದನ್ನು ನೋಡಿದರೆ ನಾವು ಮುಂದೆ ಕಲೆಯಲ್ಲಿ ಹುಬ್ಬಳ್ಳಿ ಭಾಳ ಮುಂದೆ ಸಾಧನೆ ಮಾಡ್ತಿತ್ತು ಅನ್ನುವಂಥ ಭರವಸೆ ನಮಗೆ ಮೂಡಿದೆ. ನಮ್ಮಂಥ ಒಂದು ಸಾಮಾನ್ಯ ಗುಂಪು ಇವತ್ತು ಸೇರಿದರೆ ಇಷ್ಟು ಜನ ಸೇರಿಸಿ ನೋಡಿದರೆ ಮುಂದೆ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಅವಕಾಶ ಇದೆ. ವಿವಿಧ ಕಲೆಗಳಿಗೆ ಪ್ರೋತ್ಸಾಹ ಸಾಕಷ್ಟು ಇದೆ, ಜನರ ಸಹಕಾರ ಇದೆ, ವಾಲಂಟಿಯರ್ ಆಗಿ ಬಂದಾರ ಜನ. ಅದಕ್ಕೆ ನಾವೆಲ್ಲರಿಗೂ ಚಿರಋಣಿಯಾಗಿದ್ದೇವೆ. ಇದೇ ರೀತಿ ಎಲ್ಲ ಸಹಕಾರ ನಮಗೂ ಮತ್ತು ಎಲ್ಲ ಕಲಾವಿದರಿಗೂ ದೊರೆಯಲಿ ಅನ್ನುವಂಥ ಒಂದು ಆಶೆ.